ನಮಸ್ಕಾರ. ಇದೇ ಬರುವಂತ ಭಾನುವಾರ 11ನೇ ತಾರೀಕಿಗೆ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಏನು ವ್ಯಾರ್ನದಲ್ಲಿ ಫಂಕ್ಷನ್ ಹಮ್ಮಿಕೊಳ್ಳಲಾಗಿದೆ. ಆ ಫಂಕ್ಷನ್ಗೆ ಜಗದ್ಗುರುಗಳಾದಂತಹ ಶ್ರೀ ಕಾಶಿ ಜಗದ್ಗುರುಗಳಾದಂತಹ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಉಕ್ಕೇರಿ ಸ್ವಾಮೀಜಿಗಳನ್ನು ಆಗಮಿಸ್ತಾ ಇದ್ದಾರೆ ಮತ್ತು ಕೆರೂರು ಸ್ವಾಮೀಜಿಗಳನ್ನು ಆಗಮಿಸ್ತಾ ಇದ್ದಾರೆ ಇವತ್ತು, ಮತ್ತು ಗುಳೆದಗುಡ್ಡ ಸ್ವಾಮೀಜಿಗಳನ್ನು ಆಗಮಿಸ್ತಾ ಇದ್ದಾರೆ. ಆ ಫಂಕ್ಷನ್ಗೆ ದಯವಿಟ್ಟು ತಾವೆಲ್ಲ ಬಿಚ್ಚೋಲಿ ಇರೋಂಥ ಎಲ್ಲ ಸಮಸ್ತ ಕನ್ನಡಿಗರು ಮತ್ತೆಲ್ಲ ನನ್ನ ಅಕ್ಕಂದಿರು ತಮ್ಮಂದಿರು ಎಲ್ಲರೂ ಬಂದು ಆ ಫಂಕ್ಷನ್ಗೆ ಗುರುಗಳನ್ನು ಆಶೀರ್ವಾದವನ್ನು ಪಡ್ಕೋಬೇಕಂತಂದು ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಕಾಶಿ ಜಗದ್ಗುರುಗಳು ಈಗ ಹೋಗಿ ಬರ್ತಾರೆ ಅಂದ್ರೆ ನಮ್ಗೆ ದೊಡ್ಡದು ಇಂಪಾರ್ಟೆಂಟ್. ಯಾಕಂದ್ರೆ ಆಶೀರ್ವಾದ ತಗೋಬೇಕಂದ್ರೆ ಕಾಶಿಗೆ ಹೋಗ್ಬೇಕಾಗತ್ತೆ. ನಾವು ಅವರೇ ಇಲ್ಲಿ ಬರ್ತಾರಂದ್ರೆ ಕಾಶಿಗೂ ಜಗದ್ಗುರುಗಳು ಇಷ್ಟು ದೊಡ್ಡ ಸ್ವಾಮೀಜಿಯವರು ಬರ್ತಾರಂದ್ರೆ ನಾವೆಲ್ಲರೂ ಅವ್ರ ಆಶೀರ್ವಾದ ಪಡ್ಕೊಂಡು ಪುಣ್ಯವಂತರಾಗಬೇಕಂತಂದು ಈ ಮೂಲಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಬೆಳಗ್ಗೆ ಸುಮಾರು 8 ಗಂಟೆಗೆ ಇಲ್ಲಿಂದ 11ನೇ ತಾರೀಕಿಗೆ 8 ಗಂಟೆಗೆ ಬಸ್ ಇಲ್ಲಿಂದ ಬಿಡ್ತಾ ಇದೆ. ಸುಮಾರು 3 ಬಸ್ ಮಾಡಿದೀವಿ. ಆಲ್ಮೋಸ್ಟ್ ಅಲ್ಲೇ ಜನ ಆಗಿದ್ದಾರೆ. ಸಪೋಸ್ ನಮ್ಗೆ ಯಾರಿಗಾರು ಬರೋದು ಇಚ್ಛೆ ಇತ್ತಂದ್ರೆ ನಮ್ಮ ಸ್ವಾಮಿ ಬಸವರಾಜರಿಗೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾಳೆ ಸಾಯಂಕಾಲವರೆಗೆ ಟೈಮಿಂಗ್ ಇದೆ. ತಾವು ಯಾರಿಗಾರು ಇಚ್ಛೆ ಐತೆ ಬಂದು ಆಶೀರ್ವಾದ ಪಡ್ಕೋಬೇಕು ಅನ್ನೋದಿದ್ದಾರೆ ತಾವೆಲ್ಲರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಪುಣ್ಯವಂತರಾಗಬೇಕಂತಂದು ಈ ಮೂಲಕ ಆದ್ರೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಆ ಫಂಕ್ಷನ್ ಮುಗಿದ ಮ್ಯಾಗ ಅಲ್ಲೇ ಬಿರ್ಲಾದಲ್ಲಿ ಒಂದು ಟೆಂಪಲ್ ಇದೆ, ರಾಧಾಕೃಷ್ಣ ಟೆಂಪಲ್ ಇದೆ. ಇದು ಫಂಕ್ಷನ್ ಮುಗಿಸಿದ್ರೆ ಆ ಟೆಂಪಲ್ಗೂ ಎಲ್ಲ ಕನ್ನಡಿಗರನ್ನ ಹೋದು ಆ ಟೆಂಪಲ್ ಅನ್ನು ತೋರ್ಸ್ಕೊಂಡ್ ಬರಬೇಕಂತಂದು ಒಂದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಸುಮಾರು ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಂತಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.